ಪ್ರತಿ ಶುಕ್ರವಾರ ಬಂತಂದರೆ ಒಂದು ಒಳ್ಳೆ ಸಿನಿಮಾ ಬರಲಿ, ಒಬ್ಬ ಸ್ಟಾರ್ ಹೀರೋ ಉಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಈ ನಿರೀಕ್ಷೆ ನಿಜ ಆಗಬೇಕಂದ್ರೆ ಆ ಎಂಡಲ್ಲೂ ಕೂಡ ಶ್ರಮ ಅನ್ನೋದು ಇರಲೇಬೇಕು. ಈಗ ಸದ್ಯಕ್ಕೆ ಟಾಲಿವುಡ್ ಮತ್ತು ಸ್ಯಾಂಡಲ್ವುಡ್ನಲ್ಲಿ ತಮ್ಮ ಶ್ರಮ ಮತ್ತು ಪ್ರತಿಭೆಯಿಂದ ಒಂದು ಬ್ರ್ಯಾಂಡ್ ಆಗಿರುವಂಥ ನಟ ಕಿರೀಟಿ ಅವರು ಸದ್ಯಕ್ಕೆ ಜೂನಿಯರ್ ಸಿನಿಮಾದ ಸಕ್ಸಸ್ ಖುಷಿನಲ್ಲಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯದಾಗಲಿ. ನಿಮ್ಮ ಮುಂದೆ ಸಾಕಷ್ಟು ದಾರಿಗಳಿತ್ತು, ಒಂದು ರಾಜಕಾರಣ, ಬಿಸ್ನೆಸ್, ಇದೆಲ್ಲವೂ ಕೂಡ. ಅದೆಲ್ಲ ದಾರಿಯನ್ನು ಬಿಟ್ಟು ನಿಮ್ಮದೇ ಒಂದು ದಾರಿ ಅಂದರೆ ಕಲೆ ದಾರಿ ಹುಡ್ಕೊಂಡ್ರೆ ಆ ಕಲೆ ದಾರಿ ತುಂಬ ಚೆನ್ನಾಗಿ ಕೈ ಹಿಡಿದಿದೆ. ಎಷ್ಟು ಖುಷಿ ಇದೆ ಈ ಸಿನಿಮಾದ ಗೆಲುವು? ಇಲ್ಲ, ತುಂಬ ಖುಷಿ ಸರ್. ಚಿಕ್ಕ ವಯಸ್ಸಿಂದ ಒಂದು ಕನಸಿಂದ ಬಂದಿರುವಂಥದ್ದು. ನನ್ಸಾಯಿತು ಇವತ್ತು. ನಾನು ಅಂದ್ಕೊಂಡಂಗೆ ಜನರ ಪ್ರೀತಿ ಗಳಿಸ್ಬೇಕಂತ ಹೇಳಿ ಒಂದು ಉದ್ದೇಶದಿಂದ ಅವ್ರಿಗೆ ಮನೋರಂಜನೆ ಕೊಡಬೇಕು ನಮ್ಮ ಕಡೆಯಿಂದ ಅಂತ ಹೇಳಿ ನಾವು ಬಂದಿದ್ದು. ನಾವು ಮನೋರಂಜನೆ ಕೊಟ್ವಿ, ಅವರು ಪ್ರೀತಿನೂ ಕೊಟ್ಟರು. ಸೊ ಒಳ್ಳೇದಾಯಿತು ಅಷ್ಟೇ ಸರ್, ಖುಷಿ. ಸರ್, ಬಾಲ್ಯದ ಕನಸಾಗಿತ್ತು ಅನ್ನೋ ಸಿನಿಮಾ ಅನ್ನುವಂಥದ್ದು? ಖಂಡಿತವಾಗ್ಲೂ ಸರ್. ಅಂದರೆ ಸ್ಪಷ್ಟವಾಗಿ ಗೊತ್ತಿದ್ದಿಲ್ಲ, ಅಂದರೆ ನಟ ಆಗಬೇಕಂತ ಹೇಳಿ ಸ್ಪಷ್ಟವಾಗ್ಲೂ ನನ್ನ ಮೈಂಡಲ್ಲಿ ಇದ್ದಿದ್ದಿಲ್ಲ. ಬಟ್ ಈ ಒಂದು ಚಿತ್ರದ ಕಡೆ, ಚಿತ್ರರಂಗದ ಕಡೆ ಚಿತ್ರರಂಗದ ಕಡೆ ಒಂದು ಮನಸ್ಸಿತ್ತು ಸರ್. ಬರಬೇಕು, ಯಾವುದೋ ಒಂದು ದಿನ 100% ಚಿತ್ರರಂಗಕ್ಕೆ ಬರಬೇಕಂತ ಹೇಳಿ ಇತ್ತು. ಬಟ್ ನಮ್ಗೆ ಗೊತ್ತಿದ್ದಿಲ್ಲ ಸರ್, ಚಿಕ್ಕ ಹುಡುಗ ಇದ್ದಾಗ ನಟ ಅಂದರೆ ಏನು, ನಟನೆ ಅಂತ ಹೇಳಿ ಏನು ಗೊತ್ತಿದ್ದಿಲ್ಲ ಸರ್. ಜಸ್ಟ್ ನೃತ್ಯ ಮಾಡ್ತಿದ್ದೆ ಅಷ್ಟೇ. ಬಟ್ ನಾನು ಹೇಳ್ದಂಗೆ ಒಂದು ದಿನ ಪುನೀತ್ ಸರ್ ಜೊತೆ ಮಾತುಕತೆ ಆದಾಗ 5 ನಿಮಿಷ ಅವ್ರು ಕೊಟ್ಟಿರುವಂಥ ಮಾರ್ಗದರ್ಶನ ನನ್ನ ಜೀವನವನ್ನೇ ಬದಲಾಯಿಸ್ತು ಸರ್. ಅವತ್ತು ನಾನು ನಿರ್ಧಾರ ಆಗಿದ್ದೆ, ಅಂದರೆ ಒಬ್ಬ ನಟ ಆಗಬೇಕು, ಎಷ್ಟೆಲ್ಲ ಕಲೆಯನ್ನು ನಾವು ಕಲಿಬೇಕು, ಎಷ್ಟೆಲ್ಲ ಮಾಡಬೇಕು, ಎಫರ್ಟ್ ಆಗಬೇಕಂತ ಹೇಳಿ ಅವತ್ತು ಗೊತ್ತಾಯ್ತು ಸರ್ ನನಗೆ. ಸರ್, ಮೊದಲು ಈ ಥರದೊಂದು ಕಥೆಯನ್ನು ಮಾಡಬೇಕು ಅಂತ ನಿಮ್ಮ ಜಡ್ಜ್ಮೆಂಟ್ ಇದೆಯಲ್ಲ ಸರ್, ಹೊಸ ನಿರ್ದೇಶಕನ ಜೊತೆ ಒಂದು ಪಯಣ ಮಾಡೋದು, ಅಲ್ಲಿ ಆ ಥರ ಈ ಥರದೊಂದು ಫ್ಯಾಮಿಲಿ ಸ್ಟೋರಿನ ತೊಗೊಂಡು ಸಿನಿಮಾ ಮಾಡೋದಾಗಲಿ ಯಾಕೆ ಅನ್ನಿಸ್ತೀವಿ, ಮಾಡಿದರೆ ಇದೇ ಸಿನಿಮಾ ನನ್ನ ಮೊದಲ ಸಿನಿಮಾ ಆಗಬೇಕು ಅಂತ? ಅಂದರೆ ಒಂದು ಕೌಟುಂಬಿಕ ಚಿತ್ರ ಮಾಡಿದ್ರೆ ಸರ್, ಎಲ್ಲ ಅಂದರೆ ವಿವಿಧ ಪ್ರೇಕ್ಷಕರು ಬಂದು ನೋಡ್ತಾರೆ ಸರ್. ಎಲ್ಲರೂ ಕಂಫರ್ಟಾಗಿ ಕೂತ್ಕೊಂಡು ನೋಡಬೇಕು. ನಾವು ಒಂದು ಜಾನರ್ಗೆ ಶಿಫ್ಟ್ ಆಗಿಬಿಟ್ರೆ ಸ್ಪೆಸಿಫಿಕ್ ಆಗಿ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಫಸ್ಟ್ ಫಿಲ್ಮ್ ಆಗಿರೋದ್ರೆ ಎಲ್ರಿಗೂ ಒಂದು ಆಹ್ವಾನ ಇರಬೇಕು, ಎಲ್ಲರೂ ಬಂದು ನೋಡಬೇಕು ಅನ್ನೋ ಒಂದು ಉದ್ದೇಶದಿಂದ. ಬಟ್ ಅದಕ್ಕಿಂತ ಮೀರಿಸಿ ಒಂದು ಒಳ್ಳೆ ಕತೆ ಸರ್, ಒಳ್ಳೆ ಕತೆ. ಸೊ ಆ ಕತೆ ನಾವು ಜನಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕತೆ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದು. ಎಲ್ಲೋ ಒಂದು ಕಡೆ ತಂದೆ ಜೊತೆಗಿನ ಬಾಂಧವ್ಯನೇ ಈ ಥರದೊಂದು ಕಂಟೆಂಟ್ ತೊಗೊಳಕ್ಕೆ ಕಾರಣ ಆಗಿತ್ತು ಅಂತ? ಅಂದರೆ ಎಲ್ಲರೂ ಮಕ್ಕಳಿಗೆ ಇಷ್ಟ ಇದ್ದೇ ಇರುತ್ತೆ ಸರ್. ತಂದೆ ಅಂದರೂ ಅಷ್ಟೇ ಪ್ರೀತಿ ಇರುತ್ತೆ, ತಾಯಿ ಮೇಲೆ ಅಷ್ಟೇ ಪ್ರೀತಿ ಇರುತ್ತೆ. ನನ್ನ ಅದೃಷ್ಟವಶ ಕಥೆಯಲ್ಲೂ ಅಕ್ಕನೂ ಇದ್ದಾರೆ. ಸೊ ಇದೆಲ್ಲ ತುಂಬ ಹೆಲ್ಪ್ ಆಯಿತು, ಭಾವನೆಗಳನ್ನು ತೆರೆ ಮೇಲೆ ತೋರಿಸೋದಕ್ಕೆ ತುಂಬ ಹೆಲ್ಪ್ ಆಯ್ತು ಸರ್. ಸಿನಿಮಾ ನೋಡಿ ತಂದೆಯವರು ಏನಂತ ಹೇಳಿದ್ರು ಅಂತ? ಯಾಕಂದರೆ ವೇದಿಕೆ ಮೇಲೆ ಹೇಳ್ತಾ ಇದ್ರು, ಸಿನಿಮಾ ಅನ್ನೋದು ನನ್ನ ಮೊದಲ ಕನಸಾಗಿತ್ತು, ಡೈರೆಕ್ಟರ್ ಆಗಬೇಕಂತ ಆಸೆ ಪಟ್ಕೊಂಡು ಎಲ್ಲೋ ಹೋಗಿದೆ, ಬಟ್ ಆಗಲಿಲ್ಲ, ಬಟ್ ನನ್ನ ರಕ್ತದಲ್ಲೇ ಇದೆ, ನನ್ನ ಮಗನಲ್ಲಿ ಕಾಣಿಸ್ತಾ ಇದೆ ಅಂತ ಅವತ್ತೇ ಹೇಳಿದ್ರು. ಒಂದು ಜಡ್ಜ್ಮೆಂಟ್ ಅವ್ರ ಕಡೆಯಿಂದ ದೊಡ್ಡದಾಗಿ ಬಂದಿತ್ತು. ಯಾಕಂದರೆ ಒಂದಷ್ಟು ಸಣ್ಣ ತುಣುಕಗಳನ್ನ ನೋಡಿ ಒಂದು ಭವಿಷ್ಯ ಹೇಳಿದರು, ಅದು ನಿಜ ಆಗಿದೆ. ಅವ್ರ ಕಡೆಯಿಂದ ಬಂದಂಥ ರಿವ್ಯೂ ಕಣ್ಣಲ್ಲೇ ತುಂಬ ಸಂತೋಷ ಕಾಣಿಸ್ತದೆ ಸರ್. ಸೊ ಮಾತಲ್ಲಿ ನಾವು ಏನು ಜಾಸ್ತಿ ಮೆಚ್ಚುಗೆ ಕೊಡಲ್ಲ ನಮ್ಮ ತಂದೆಯವರು. ಬಟ್ ಅವರು ಚಿತ್ರ ನೋಡ್ತಿದ್ದಾಗ ಅವ್ರ ಕಣ್ಣಲ್ಲಿ ತುಂಬ ಸಂತೋಷ ಆಯಿತು. ಚಿತ್ರ ನೋಡಿ ಆಚೆ ಬಂದಾಗಲೂ ತುಂಬ ಸಂತೋಷ ಆಯಿತು. ಸೊ ಜನಗಳ ಪ್ರೀತಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ, ಕಷ್ಟಕ್ಕೆ ತಕ್ಕಂತೆ ರೆಕಗ್ನಿಷನ್ ಬಂದಿದೆ ಅಂತ ಹೇಳಿದಾಗ ತುಂಬ ಸಂತೋಷಪಟ್ಟರು ಸರ್. ನಿರೀಕ್ಷೆ ಮಾಡಿದ್ರೆ ಸರ್ ಈ ಥರದೊಂದು ಗೆಲುವು? ಒಂದಲ್ಲ 2 ಸ್ಟೇಟಲ್ಲೂ ಕೂಡ ಒಂದೇ ಥರದ ಒಂದು ರಿಪೋರ್ಟ್ ಬರ್ತಾ ಇರೋದು. ಸಿನಿಮಾ ನೋಡಿ ಖುಷಿ ಪಟ್ಟಿದ್ದಾರೆ ಜನ? ನಾವು ಕಷ್ಟಪಟ್ಟಾಗ 100% ದೇವರು ಒಳ್ಳೇದು ಮಾಡ್ತಾರೆ ಸರ್. ಬಟ್ ನಮ್ಮ ಕಷ್ಟ ಕಾಣಿಸಿದೆ ತೆರೆ ಮೇಲೆ, ಪ್ರೇಕ್ಷಕ ದೇವರು ಅದಕ್ಕೆ ತಕ್ಕಂತೆ 100% ರೆಸ್ಪಾನ್ಸ್ ಕೊಟ್ಟೇ ಕೊಡ್ತಾರೆ ಸರ್. ನೀವು ನೋಡಿದ್ರೆ ಫಿಲ್ಮಲ್ಲಿ ಪ್ರತಿಯೊಂದು ಫ್ರೇಮಲ್ಲೂ ಕಷ್ಟ ಕಾಣಿಸುತ್ತೆ, ಎಫರ್ಟ್ ಕಾಣಿಸುತ್ತೆ, ಜೆನ್ಯೂನಿಟಿ ಕಾಣಿಸುತ್ತೆ. ಆ ಜೆನ್ಯೂನ್ ಎಫರ್ಟಿಂದನೇ ಇವತ್ತು ಪ್ರೀತಿ ಸಿಗ್ತಾ ಇರೋದು ಜನಗಳ ಕಡೆಯಿಂದ.